ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ನವರಾತ್ರಿ ಹಬ್ಬದ 3ನೇ ದಿನವಾದ ಇಂದು ದುರ್ಗಾದೇವಿಯ 3ನೇ ರೂಪವಾದ ಚಂದ್ರಘಂಟಾ ದೇವಿಯನ್ನು ಹೇಗೆ ಪೂಜಿಸಬೇಕು, ಪೂಜೆಯ ವಿಧಾನ ಯಾವುದು, ಪೂಜೆಗೆ ಒಳ್ಳೆಯ ಮುಹೂರ್ತ ಯಾವುದಿದೆ, ದೇವಿಯ ಮಂತ್ರ ಏನು ಹಾಗೂ ಚಂದ್ರಘಂಟಾ ದೇವಿಯ ಕಥೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಶಾರದೀಯ ನವರಾತ್ರಿಯಲ್ಲಿ ನಾವು ದುರ್ಗಾದೇವಿಯ ವಿವಿಧ ರೂಪಗಳನ್ನ ಆರಾಧಿಸ್ತೇವೆ. ಇಂದು ಸೆಪ್ಟೆಂಬರ್ 24 ಬುಧವಾರ 2025ರಂದು ನವರಾತ್ರಿಯ ಹಬ್ಬದ 3ನೇ ದಿನ ಆಗಿದೆ. ಈ 3ನೇ ದಿನದಂದು ದುರ್ಗಾದೇವಿಯ ಚಂದ್ರಘಂಟಾ ರೂಪವನ್ನು ಪೂಜಿಸಲಾಗುತ್ತೆ. ಚಂದ್ರಘಂಟಾ ದೇವಿಯ ಮಹತ್ವ ಏನು ಅಂತ ನೋಡೋಣ. ಪಾರ್ವತಿ ದೇವಿಯ ವಿವಾಹಿತ ರೂಪವಾದ ಚಂದ್ರಘಂಟಾ ದೇವಿಯನ್ನು ನವರಾತ್ರಿಯ 3ನೇ ದಿನ ಪೂಜಿಸಲಾಗುತ್ತೆ. ಅವಳು ಹಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧಚಂದ್ರನನ್ನು ಧರಿಸಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳುತ್ತಾಳೆ. ಶಿವನೊಂದಿಗೆ ವಿವಾಹವಾದ ನಂತರ ಅವಳನ್ನು ಚಂದ್ರಘಂಟಾ ಎಂದು ಕರೆಯಲಾಗುತ್ತದೆ. ಚಂದ್ರಘಂಟಾ ದೇವಿಯು ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸುತ್ತಾಳೆ. ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಚಿನ್ನದ ಪ್ರಕಾಶಮಾನವಾದ ದೈಹಿಕ ಬಣ್ಣವನ್ನು ಹೊಂದಿದ್ದಾಳೆ. ಚಂದ್ರಘಂಟಾ ದೇವಿಯು 3 ಕಣ್ಣುಗಳನ್ನು ಮತ್ತು 10 ಕೈಗಳನ್ನು ಹೊಂದಿದ್ದಾಳೆ. ಅವಳು ಕಮಲದ ಹೂವು, ಕಮಂಡಲ, ಜಪಮಾಲೆ, ತ್ರಿಶೂಲ, ಖಡ್ಗ, ಗದೆ, ಬಾಣ ಮತ್ತು ಬಿಲ್ಲನ್ನು ತನ್ನ ಕೈಗಳಲ್ಲಿ ಹಿಡಿದಿರುತ್ತಾಳೆ. ಅವಳು ಭಗವಾನ್ ಸೂರ್ಯನನ್ನು ಮತ್ತು ಮಣಿಪುರ ಚಕ್ರವನ್ನು ಆಳುತ್ತಾಳೆ. ಅಭದ್ರತೆ ಅನುಭವಿಸುವವರು ಚಂದ್ರಘಂಟಾ ದೇವಿಯನ್ನು ಪೂಜಿಸಬೇಕು. ಚಂದ್ರಘಂಟಾ ಅವತಾರವು ದುರ್ಗಾದೇವಿಯ ಅತ್ಯಂತ ಪ್ರೀತಿಯ ಮತ್ತು ಶಾಂತಿಯುತ ಅಭಿವ್ಯಕ್ತಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ತನ್ನ ಭಕ್ತರಿಗೆ ಹಣ, ಸಂತೋಷ, ಯಶಸ್ಸು ಮತ್ತು ಉತ್ತಮ ಆರೋಗ್ಯವನ್ನು ನೀಡುವವಳು ಚಂದ್ರಘಂಟಾ. ಈ ದೇವಿಯನ್ನು ಹೆಚ್ಚಿನ ಉತ್ಸಾಹ ಮತ್ತು ಭಕ್ತಿಯಿಂದ ಪೂಜಿಸುವವರಿಗೆ ಭೌತಿಕ ಸುಖಗಳು ದೊರೆಯುತ್ತವೆ. ಆಕೆಯು ತನ್ನ ಹಣೆಯ ಮೇಲೆ ಇಟ್ಟುಕೊಂಡಿರುವ ಚಂದ್ರನ ಗಂಟೆಯ ಶಬ್ದವು ನಕಾರಾತ್ಮಕತೆಯನ್ನು ಶುದ್ಧೀಕರಿಸುವ ಮತ್ತು ಪ್ರಭಾವಲಯವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ. ಇನ್ನು ಈ ದಿನ ಚಂದ್ರಘಂಟಾ ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅಂತ ನೋಡೋಣ. ಹಿಂದೂ ನಂಬಿಕೆಗಳ ಪ್ರಕಾರ ಚಂದ್ರಘಂಟಾ ದೇವಿಗೆ ಪಾಯಸ, ಅಕ್ಕಿ ಕಡುಬು ಮತ್ತು ಹಾಲಿನಿಂದ ತಯಾರಿಸಿದಂಥ ಯಾವುದೇ ಸಿಹಿ ತಿಂಡಿಯನ್ನು ನೀವು ಅರ್ಪಿಸಬಹುದು. ಇದಲ್ಲದೆ ಪಂಚಾಮೃತ, ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿರುವಂಥ ಸ್ವೀಟನ್ನು ಕೂಡ ನೀವು ದೇವಿಗೆ ಅರ್ಪಣೆ ಮಾಡ್ಬೋದು. ಇನ್ನು ಚಂದ್ರಘಂಟಾ ದೇವಿಗೆ ಪ್ರಿಯವಾದ ಹೂವು ಯಾವುದು ಅಂದರೆ, ದೇವಿಯನ್ನು ಪೂಜಿಸುವ ಸಮಯದಲ್ಲಿ ನಾವು ಆಕೆಗೆ ಬಿಳಿ ಕಮಲ ಮತ್ತು ಹಳದಿಯ ಗುಲಾಬಿಗಳನ್ನು ಅರ್ಪಿಸೋದು ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ. ಚಂದ್ರಘಂಟಾ ದೇವಿಯ ನೆಚ್ಚಿನ ಬಣ್ಣ ನೋಡೋದಾದರೆ ಈ ತಾಯಿಗೆ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸೋದು ಉತ್ತಮ. ಚಿನ್ನದ ಬಣ್ಣದ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಕೂಡ ಧರಿಸಿ ಪೂಜೆ ಮಾಡಬಹುದು. ಈಗ ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಗೆ ಪೂಜೆ ಸಲ್ಲಿಸುವಂಥ ಶುಭ ಮುಹೂರ್ತಗಳನ್ನು ನೋಡೋಣ. ನವರಾತ್ರಿ ಶುರುವಾದಾಗಿಂದ ಪ್ರತಿದಿನವೂ ಕೂಡ ನಿಮಗೆ ಶುಭ ಮುಹೂರ್ತವನ್ನು ನಮ್ಮ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಇದ್ದೀನಿ. ಆಕೆಯ ವಿವಿಧ ಅವತಾರಗಳನ್ನ ಪೂಜಿಸುವಂಥ ಸಮಯದಲ್ಲಿ ಶುಭ ಮುಹೂರ್ತ ಹಾಗೂ ಸಮಯನ ನೋಡಿಕೊಂಡು ಪೂಜೆ ಮಾಡೋದು ಒಳ್ಳೆಯದು. ಯಾಕಂದರೆ ಶುಭ ಮುಹೂರ್ತದಲ್ಲಿ ಮಾಡಿದಂಥ ಪೂಜೆ ನಮಗೆ ದುರ್ಗಾದೇವಿಯ ಆಯಾ ರೂಪದ ಆಶೀರ್ವಾದವನ್ನು ತಂದುಕೊಡುತ್ತೆ. ಇನ್ನು ಇವತ್ತು ಸೆಪ್ಟೆಂಬರ್ 24, 2025 ಬುಧವಾರ ಚಂದ್ರಘಂಟಾ ದೇವಿಗೆ ಪೂಜೆ ಸಲ್ಲಿಸುವಂಥ ಶುಭ ಮುಹೂರ್ತಗಳು ಹೀಗಿದೆ. ಬೆಳಗ್ಗೆ 4:35ರಿಂದ 5:23. ಇನ್ನು ಅಮೃತ ಕಾಲದಲ್ಲಿ ಬೆಳಗ್ಗೆ 9 ಗಂಟೆ 11 ನಿಮಿಷದಿಂದ 10 ಗಂಟೆ 57 ನಿಮಿಷ. ಇನ್ನು ವಿಜಯ ಮುಹೂರ್ತ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ 2 ಗಂಟೆ 14 ನಿಮಿಷ. ಈಗ ಚಂದ್ರಘಂಟಾ ದೇವಿಯ ಪೂಜಾ ವಿಧಾನವನ್ನು ನೋಡೋಣ. ನವರಾತ್ರಿ ಹಬ್ಬದ 3ನೇ ದಿನವನ್ನು ಚಂದ್ರಘಂಟಾ ದೇವಿಗೆ ಸಮರ್ಪಿಸಲಾಗಿದೆ. ಈ ದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು. ಮನೆಯನ್ನು ಹಾಗೂ ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಬೇಕು. ದುರ್ಗಾದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ದೇವಿಗೆ ದೇಸಿ ತುಪ್ಪದಿಂದ ದೀಪವನ್ನು ಹಚ್ಚಬೇಕು. ಇನ್ನು ದೇವಿಗೆ ಹೂವಿನ ಹಾರ, ಸಿಹಿ ತಿಂಡಿಗಳು, ತಿಲಕ ಮತ್ತು ಕುಂಕುಮವನ್ನು ಅರ್ಪಿಸಬೇಕು. ದುರ್ಗಾ ಚಾಲೀಸ ಮತ್ತು ದುರ್ಗಾ ಸಪ್ತಶತಿ ಪಾಠವನ್ನು ಪಠಿಸಬೇಕು.
ಹಾಲು ಅಥವಾ ಹಾಲಿನಿಂದ ತಯಾರಿಸಿದಂಥ ಯಾವುದೇ ಸಾತ್ವಿಕ ಆಹಾರವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ಸಂಜೆ ಸಮಯದಲ್ಲಿ ದುರ್ಗಾದೇವಿಗೆ ಆರತಿಯನ್ನು ಮಾಡಿ ಪೂಜೆ ಮುಗಿದ ನಂತರ ನೀವು ಕೂಡ ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ಉಪವಾಸವನ್ನು ತ್ಯಜಿಸಬೇಕು. ಇನ್ನು ಚಂದ್ರಘಂಟಾ ದೇವಿ ಯಾರು, ಈಕೆಯ ಕಥೆ ಏನು ಅಂತ ನೋಡೋಣ ಬನ್ನಿ. ದಂತಕಥೆಯ ಪ್ರಕಾರ ಒಮ್ಮೆ ರಾಕ್ಷಸರ ಉಪಟಳ ಹೆಚ್ಚಾಗುತ್ತೆ. ಅಂಥ ಸಮಯದಲ್ಲಿ ರಾಕ್ಷಸರಲ್ಲಿ ಮಹಿಷಾಸುರನು ಪ್ರಮುಖನಾಗಿದ್ನು. ಮಹಿಷಾಸುರನು ದೇವತೆಗಳೊಂದಿಗೆ ಘೋರ ಯುದ್ಧವನ್ನು ಮಾಡ್ತಾ ಇದ್ದ. ಮಹಿಷಾಸುರನು ದೇವಲೋಕವನ್ನೇ ವಶಪಡಿಸಿಕೊಳ್ಳಬೇಕು ಅಂತ ಬಯಸಿದ್ದ. ಮಹಿಷಾಸುರನ ಆಸೆಯನ್ನು ತಿಳಿದಂಥ ದೇವತೆಗಳು ವಿಚಲಿತರಾದರು. ಎಲ್ಲ ದೇವರುಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ಬಳಿ ಮಹಿಷಾಸುರನಿಂದ ತಮ್ಮನ್ನು ಕಾಪಾಡುವಂತೆ ಬೇಡಿಕೊಂಡರು. ದೇವರು ಮತ್ತು ದೇವತೆಗಳ ಮಾತುಗಳನ್ನು ಕೇಳಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಮಹಿಷಾಸುರನ ಮೇಲೆ ಕೋಪಗೊಂಡರು. ತ್ರಿಮೂರ್ತಿಗಳ ಕೋಪದಿಂದ ಶಕ್ತಿಯೊಂದು ಹೊರಹೊಮ್ಮಿತ್ತು. ಆ ಶಕ್ತಿಯಿಂದ ಓರ್ವ ದೇವತೆ ಸೃಷ್ಟಿಯಾದಳು. ಆ ದೇವತೆಗೆ ಶಿವನು ತನ್ನ ತ್ರಿಶೂಲವನ್ನು, ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು, ಇಂದ್ರ ತನ್ನ ವಜ್ರವನ್ನು, ಸೂರ್ಯನು ಅವಳಿಗೆ ತೇಜಸ್ಸನ್ನು, ಕತ್ತಿಯನ್ನು ಮತ್ತು ಸಿಂಹವನ್ನು ಕೊಟ್ಟನು. ಇವುಗಳ ಮೂಲಕ ಚಂದ್ರಘಂಟಾ ದೇವಿಯು ಮಹಿಷಾಸುರನನ್ನು ಕೊಂದು ದೇವತೆಗಳನ್ನು ರಕ್ಷಿಸಿದಳು. ಇನ್ನು ಕೊನೆಯದಾಗಿ ಚಂದ್ರಘಂಟಾ ದೇವಿಯ ಮಂತ್ರಗಳನ್ನು ನೋಡೋಣ. ಪಿಂಡ ಜಪ್ರವಾರಾರೂಢ ಚಂಡಕೋಪಾಷ್ಟಕೈರುತ ಪ್ರಸಾದಂ ತನುನಿ ಮಹ್ಯ ಚಂದ್ರಘಂಟೀತಿ ವಿಶ್ರುತ ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ಸಿಂಹಾರೂಢ ಚಂದ್ರಘಂಟಾ ಯಶಸ್ವಿನೀಂ ಮಣಿಪುರಸ್ಥಿತಾಂ ತೃತೀಯ ದುರ್ಗಾ ತ್ರಿನೇತ್ರಂ ರಂಗ ಗದಾ ತ್ರಿಶೂಲ ಬಿಲ್ಲು ಪದ್ಮಕಮಂಡಲು ಜಪಮಾಲೆ ವರಾಭೀತಾಕರಂ. ಓಂ ದೇವಿ ಚಂದ್ರಘಂಟಾಯೇ ನಮಃ. ಇದಾಗಿತ್ತು ಚಂದ್ರಘಂಟಾ ದೇವಿಯ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ರತಿದಿನ ನವರಾತ್ರಿಯ ನವ ಅವತಾರಗಳನ್ನು ನೋಡೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.